ಓಕೆ ಮ್ಯಾಮ್ ವರ್ತೂರ್ ತುಕಾಲಿ ಸಂತೋಷ್ ಅವರು ಆಟನ ತಂದಿಟ್ಬಿಟ್ಟು ತಮಾಷೆ ನೋಡ್ತಾರೆ ಮ್ಯಾಮ್ ನಿಮ್ಮ ಪ್ರಕಾರ? ಮಾಡ್ತಾರೆ, ಬಟ್ ಅವ್ರಿಗಿಂತ ಜಾಸ್ತಿ ಇನ್ನು ಬೇರೆಯವ್ರು ಮಾಡ್ತಾರೆ. ಇವರು ತಮಾಷೆ ಮಾಡೋದೇನೆ ಇವ್ರ ಕೆಲಸ ಆಗಿರುತ್ತೆ. ಬಟ್ ತುಕಾಲಿ ಸಂತೋಷ್ ಅವರು ಒಬ್ರು ಇಲ್ಲ ಅಂತಂದಿದ್ರೆ ಆ ಮನೆ ಅಷ್ಟು ಜೋವಿಯಲ್ ಆಗಿರೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಅವ್ರು ಇರೋದ್ರಿಂದನೇ ಒಂದಷ್ಟು ನಗು, ಸ್ಕಿಟ್ಟು, ಮಜಾ ಮಾಡೋದು, ಇಂಥ ವಿಚಾರಗಳು ತುಂಬಾ ನಡೆದಿದೆ. ನನಗೆ ಹೆಸರು ಬರ್ತಿರ್ಲಿಲ್ವೇನೋ ಬೆಂಕಿ ಅಂತ. ಆ ರೀತಿಯ ಒಂದೊಂದು ವಿಚಾರಗಳು ಒಂದೊಂದು ವಾರಕ್ಕೆ ನಡೀತಿರುತ್ತೆ. ಅದಕ್ಕೆ ಕಾರಣಕರ್ತರು ತುಕಾಲಿ ಅವರೇ ಆಗಿರ್ತಾರೆ. ಅವ್ರು ಏನೇ ಸ್ಕೆಚ್ ಹಾಕ್ಲಿ, ಎಷ್ಟೇ ಮಾತಾಡ್ಲಿ, ಈ ರೀತಿಯ ಒಂದೊಂದು ವಿಚಾರಗಳನ್ನ ಮಾಡಿದಾಗ ಅದರಲ್ಲಿ ನನಗೆ ಪಾಸಿಟಿವ್ ಕಾಣಿಸುತ್ತೆ. ಸೊ ತಂದಿಡ್ತಾರೆ, ತಮಾಷೆ ನೋಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಚೆನ್ನಾಗಿ ಸ್ಟ್ರಾಟಜಿ ಮಾಡ್ತಾರೆ ಅಂತ ಹೇಳ್ಬೋದು. ಆ ಸ್ಟ್ರಾಟಜಿ ಬಹಳಷ್ಟು ಸಕ್ಸಸ್ಫುಲ್ ಆಗಿದೆ. ಓಕೆ ಮ್ಯಾಮ್, ಹೊರಗಡೆ ನಾನು ನೋಡಿದಾಗ ಬಿಗ್ ಬಾಸ್ ಕಾರ್ತಿಕ್ ಮತ್ತೆ ಸಂಗೀತ ಲವ್ ಮಾಡ್ತಾ ಇದ್ರು ಅಂದಂಗ ಅನ್ಸುತ್ತೆ. ನೀವು ಒಳಗಡೆ ಇದ್ರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಕಾರ್ತಿಕ್ ಮತ್ತೆ ಸಂಗೀತ ಅವರು? ಅವ್ರ ಮಧ್ಯೆ ಲವ್ ಗಿವ್ ಅನ್ನೋಂಥದ್ದೆಲ್ಲ ಎಂಥದೂ ಇರಲಿಲ್ಲ. ಒಂದಷ್ಟು ಕ್ಲೋಸ್ ಆಗಿದ್ರು. ಸಂಗೀತ ಅವರು ಬಹಳಷ್ಟು ಬಾರಿ ಇರೋ ರೀತಿ ಅಥವಾ ಮಾತಾಡೋ ರೀತಿ ನೋಡಿ ನನಗೆ ಅವ್ರು ಎಲ್ಲಿ ಪ್ರೀತಿ ಮಾಡ್ತಾರೆ ಅನ್ನೋಂಥ ಒಂದು ಅನುಮಾನ ಬಂದಾಗ ನಾನು ಇಬ್ಬರ ಹತ್ರನೂ ಮಾತಾಡಿದ್ದೀನಿ. ಇಬ್ರು ತುಂಬಾ ಕ್ಲಿಯರ್ ಆಗಿದ್ರು. ಕ್ಲಿಯರ್ ಆಗಿದ್ದಾಗ ಏನಾಗುತ್ತೆ, ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅಟ್ ದ ಎಂಡ್ ಆಫ್ ದಿ ಡೇ ಇಟ್ಸ್ ಶೋ. ಇಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ, ಯಾರನ್ನೂ ಏನೂ ಮಾತಾಡಕ್ಕಾಗಲ್ಲ, ಅಂಡ್ ಡೈರೆಕ್ಟ್ ಆಗಿ ಕೂಡ ನಾವು ಇದನ್ನ ಹೇಳಕ್ಕಾಗಲ್ಲ. ಅನ್ನಿಸ್ದಾಗ ಕೇಳಿದೀನಿ, ಇಬ್ರು ಕ್ಲಿಯರ್ ಇದ್ದಾಗ ಅದ್ರಲ್ಲಿ ಏನು ಇಲ್ಲ ಅಂತ ಗೊತ್ತಾಗಿದೆ. ಸೊ ಅಂತದೇನ್ ಅಂದ್ರೆ ಗೊತ್ತಿತ್ತು ನನಗೆ ಏನು ನಡೀತಿರ್ಲಿಲ್ಲ ಅಂತ, ಬಟ್ ಸ್ಟಿಲ್ ಕ್ಲಾರಿಫಿಕೇಶನ್ಗೋಸ್ಕರ ನಾನು ಕೇಳ್ದಂಥದ್ದಿದೆ. ಅದಾದ್ಮೇಲೆ ಅವ್ರು ಜಗಳ ಮಾಡ್ಕೊಂಡಾಗ್ಲೂ ಕೂಡ ನೀವಿಬ್ರು ಚೆನ್ನಾಗಿ ಮಾತಾಡ್ಕೊಂಡಿರಿ ಅಂತ ಹೇಳ್ದಂಥದ್ದು ಇದೆ. ಅದು ಅವ್ರ ಕಣ್ಣಿಗೆ ಇವತ್ತಿಗೂ ಕಾಣಿಸ್ತಾ ಇಲ್ಲ. ಅದು ಅವ್ರ ಅನಿಸಿಕೆ, ಏನು ಮಾಡೋಕ್ಕಾಗಲ್ಲ. ಇಟ್ ಇಸ್ ಜಸ್ಟ್ ದಟ್ ಕೆಲವೊಂದು ಸ್ಕ್ರೀನ್ ಮೇಲೆ ನಮಗೆ ಬರೀ ಅದಷ್ಟನ್ನು ಮಾತ್ರ ನೋಡಿದಾಗ ಹಂಗೆ ಅನಿಸಿರ್ಬೋದು, ಬಟ್ ಅಲ್ಲಿ 24 hours ಇರುತ್ತೆ. ಆ 24 hours ಅಲ್ಲಿ ಬೇರೆ ಏನೇನು ನಡೆದಿರುತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಾಗಿರಲ್ಲ. ಸೊ ಆ ಫ್ರೆಂಡ್ಶಿಪ್, ಪ್ರೀತಿಯ ಸ್ನೇಹ ಅಂತ ಒಂದ್ಸತಿ ನಾನು ಹೆಸರು ಕೊಟ್ಟಿದ್ದೆ. ಅದನ್ನ ಸಾಧ್ಯತೆಗಳಿತ್ತೇನೋ ಮುಂದೆ ಅದೇ ರೀತಿಯಾಗಿ ಮುಂದುವರೆದಿದ್ರೆ ಅಂತ ನೋಡೋರ್ಗೆ ಅನ್ಸೋದು ಸಹಜ. ಮ್ಯಾಮ್, ಸಂಗೀತ ಹಾಗೂ ಪ್ರತಾಪ್ ಕಣ್ಣು ಇನ್ಸಿಡೆಂಟ್ ಆದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಬಂದಾದ್ಮೇಲೆ ತುಂಬಾ ಸ್ಟ್ರಾಂಗ್ ಆಗಿ ಆಡ್ತಾ ಇದ್ರು. ಅದ್ರ ಬಗ್ಗೆ ಹೇಳೋದಾದ್ರೆ? ಆ ವಾರದಲ್ಲೇನೆ ಅನ್ಸುತ್ತೆ ಅಥವಾ ಪ್ರೀವಿಯಸ್ ವಾರದಲ್ಲಿ ಇರ್ಬೋದು, ನಂಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ ಬಹಳಷ್ಟು ವಿಷಯಗಳು. ಪ್ರತಾಪ್ ಅವ್ರು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿದ್ದಾರೆ ಅಂತ ಅನ್ಸಿದ್ದನ್ನ ನಾನು ಹೇಳಿರೋದು ಇದೆ. ಅಲ್ಲೊಂದಷ್ಟು ಆರ್ಗ್ಯುಮೆಂಟ್ ಆಗಿರೋದು ಇದೆ, ಅದಲ್ಲ ಇದಲ್ಲ ಅಂತ ಅನ್ಬಿಟ್ಟು. ಬಟ್ ಹಾಸ್ಪಿಟ್ಲಿಗೆ ಹೋಗಕ್ ಮುಂಚೆನೆ ಅವ್ರೊಂದ್ ಸ್ವಲ್ಪ ಹಂಗ ಆಡ್ತಿದ್ರು. ಅಂದ್ರೆ ಅವ್ರ ಮೈಂಡಲ್ಲಿ, ಇಬ್ರು ಮೈಂಡಲ್ಲೂ ಒಂದು ಕ್ಯಾಲ್ಕುಲೇಷನ್ ಇದೆ, ಒಂದು ಸ್ಕ್ರಿಪ್ಟ್ ಅವ್ರ ಮೈಂಡಲ್ಲಿ ಇದೆ. ಈ ಜಾಗದಲ್ಲಿ ಎಮೋಷನ್ ಇರಬೇಕು, ಈ ಜಾಗದಲ್ಲಿ ಕೋಪ ಇರಬೇಕು, ಈ ಜಾಗದಲ್ಲಿ ಕ್ಯಾಲ್ಕುಲೇಷನ್ ಇರಬೇಕು, ಈ ಜಾಗದಲ್ಲಿ ಸ್ಟ್ರಾಟಜಿ ಇರಬೇಕು ಅಂತ ಅವರ ಸ್ಕ್ರಿಪ್ಟ್ ಪ್ರಕಾರ ಅವ್ರು ಆಕ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಆಸ್ ಅ ಕಂಟೆಸ್ಟೆಂಟ್ ಮೇ ಬಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅಂತ ಅನ್ಸುತ್ತೆ. ಅದಕ್ಕೆ ಅವ್ರು ಇವತ್ತು ಟಾಪ್ 5 ಅಲ್ಲಿ ಇದ್ದಾರೆ ಅಂತ, ಟಾಪ್ 6 ಅಲ್ಲಿ ಇದ್ದಾರೆ ಅಂತ ಭಾವಿಸ್ಬೋದು. ಕಂಟೆಸ್ಟೆಂಟ್ ಆಗಿ ಅವರು ಒಂದು ಸ್ಕ್ರಿಪ್ಟ್ ಅನ್ನ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾ ಇದಾರೆ. ಅದಕ್ಕೆ ಕಣ್ಣೋವೇ ಆಗ್ಬೇಕು ಅಂತ ಏನಿರ್ಲಿಲ್ಲ. ಅವ್ರದ್ದು ಒಂದೊಂದು ಹಂತದಲ್ಲಿ ಒಂದೊಂದು ಮುಖವನ್ನ ನಾವು ನೋಡ್ಬೋದು. ಅದು ಜನರಿಗೆ ರೀಚ್ ಆಗಿದೆ, ಜನ ಅದನ್ನ ಇಷ್ಟನೂ ಪಟ್ಟಿದ್ದಾರೆ. ಇನ್ನೇನ್ ಬೇಕಿದೆ, ಶೋಕ್ ಬೇಕಾಗಿರೋದು ಅದೇ ಅಲ್ವಾ?